ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಲೋಕರಕ್ಷಕನು, ಲೋಕಕ್ಕೆ ಬೆಳಕಾಗಿರುವಾತನು ಆಗಿರುವಂಥ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರ ನಾಮದಲ್ಲಿ ವಂದಿಸುತ್ತೇನೆ. ಹೇಗಿದ್ದೀರಾ? ಕರ್ತನ ಮಹಾಕೃಪೆಯಿಂದ ಮತ್ತೊಂದು ದಿನವನ್ನು ನಾವು ನೋಡುವಂತೆ ದೇವರು ಮಾಡಿದ್ದಾರೆ. ನಿಮ್ಮ ಜೀವಿತದಲ್ಲಿ ಕವಿದಿರುವ ಕತ್ತಲೆಯನ್ನು ದೇವರು ದೂರ ಮಾಡುತ್ತಾರೆ. ಯಾಕೆಂದರೆ ಏಸು ಕ್ರಿಸ್ತನು ಹೇಳಿದ್ದು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಲೋಕಕ್ಕೆ ಬೆಳಕಾಗಿರುವ ಆತನು ನಿಮ್ಮ ಜೀವಿತವನ್ನು ಬೆಳಗಿಸಲಾರನ? ಕತ್ತಲು ಕವಿದಿದೆ, ಕಷ್ಟಗಳು ಕವಿದಿದ್ದಾವೆ, ಏನು ಮಾಡಬೇಕು ಗೊತ್ತಿಲ್ಲ ಎಂದು ಬಾಧೆ ಪಡುತ್ತಿದ್ದೀರಾ? ಇವತ್ತು ಬೆಳಕಾಗಿರುವ ದೇವರು ನಿಮ್ಮ ಜೀವಿತಗಳಲ್ಲಿ ಬರಲಿಕ್ಕೆ ಸಿದ್ಧವಾಗಿದ್ದಾರೆ. ಹಾಗಾದರೆ ಈ ದಿನದ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ. ಯಾವ ರೀತಿಯಾಗಿ ಲೋಕವು ನಮ್ಮ ಜೀವಿತಗಳನ್ನು ಕತ್ತಲೆ ಮಾಡುತ್ತದೆ, ಹಾಗಾದರೆ ದೇವರನ್ನು ಆಶ್ರಯಿಸಿದ ಭಕ್ತರ ಜೀವಿತದಲ್ಲಿ ಬೆಳಕು ಹೇಗೆ ಪ್ರವಹಿಸುತ್ತದೆ ಎಂಬುದನ್ನು ಸ್ವಲ್ಪ ನಾವು ಧ್ಯಾನ ಮಾಡಿಕೊಳ್ಳುವಂಥವರು ಆಗಿರೋಣ. ಪ್ರಿಯ ದೇವಜನರೇ, ಲೋಕದಲ್ಲಿ ಬೆಳಕು ಮಾಡುವುದು ಕಷ್ಟ ಆಗಿರ್ಬೋದೇನೋ, ಕತ್ತಲು ಕವಿಯುವುದು ತುಂಬ ಸುಲಭ. ನೀವು ನೋಡುತ್ತೀರಿ, ಕತ್ತಲು ಭಯಂಕರವಾದದ್ದು, ಕೆಟ್ಟದ್ದಕ್ಕೆ ಮೂಲವಾದದ್ದು, ದುಷ್ಟನಿಗೆ ಕಾರಣವಾದದ್ದು, ನಮಗೆ ನೋವನ್ನು ತರಿಸುವಂಥದ್ದು, ಬಾಧೆಯನ್ನು ತರಿಸುವಂಥದ್ದು. ಆದರೆ ಬೆಳಕು ಅದು ಒಳ್ಳೆಯದು. ಇವತ್ತು ಬೆಳಕಿಗೆ ಮೂಲನಾದಂಥ ದೇವರನ್ನು ನಾವು ಆಶ್ರಯಿಸಬೇಕೇ ಹೊರತು ನಾವು ಕತ್ತಲಿಗೆ ಕಾರಣನಾದಂಥ ಕೆಟ್ಟವನಾದ ಸೈತಾನನಿಗೆ, ದುಷ್ಟನಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಡಬಾರದು. ಲೋಕದಲ್ಲಿ ಕೆಲವರು ಹೇಳ್ತಾರೆ, ಮನೆ ಬೆಳಗು ಸೊಸೆ ಬಂದಿದ್ದಾರೆ, ಮನೆ ಬೆಳಕಾಗುವಂತೆ ಮಗಳು ಹುಟ್ಟಿದ್ದಾಳೆ. ಕೆಲವರನ್ನು ಬೆಳಕಿಗೆ ಹೋಲಿಕೆ ಮಾಡುತ್ತಾರೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಬೆಳಕಿದೆಯಾ? ಕತ್ತಲು ಕವಿದಿದೆಯಾ? ಬನ್ನಿ, ಈ ದಿನದ ವಾಕ್ಯವನ್ನು ಓದಿಕೊಂಡು ಇನ್ನೂ ಅನೇಕ ವಾಕ್ಯಗಳನ್ನು ನಾವು ಕಲಿಯೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಕೀರ್ತನೆಗಳ ಗ್ರಂಥ 18ನೇ ಕೀರ್ತನೆ 28ನೇ ವಾಕ್ಯ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವವನು ಎಂದು ಹೇಳುತ್ತಾ ಇದೆ. ಹಾಲೆಲೂಯಾ. ಪ್ರಿಯ ದೇವಜನವೇ, ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಆದಿಕಾಂಡ ಗ್ರಂಥದಲ್ಲಿ ದೇವರ ವಾಕ್ಯವನ್ನು ನೀವು ಧ್ಯಾನ ಮಾಡಿ ನೋಡಿರಿ. ಏನಾಗಿತ್ತು? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆನಂತರ ಅಲ್ಲಿ ಹೇಳ್ತಿದ್ದು, ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದೆ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವಜನವೇ, ಎಲ್ಲದಕ್ಕಿಂತ ಮೊದಲು ಕತ್ತಲು, ನಾವು ಕತ್ತಲನ್ನು ಬರಮಾಡಬೇಕಾಗಿಲ್ಲ. ಬೆಳಕಿನ ಆಬ್ಸೆಂಟ್, ಬೆಳಕು ಇಲ್ಲದೆ ಹೋದರೆ ಸಾಕು, ಕತ್ತಲು ಆಟೋಮೆಟಿಕ್ ಆಗಿ ಬಂದುಬಿಡುತ್ತದೆ. ಹೌದು, ಬೆಳಕಿಗೂ ಕತ್ತಲಿಗೂ ಮೂಲನು ದೇವರೇ ಆಗಿದ್ದರೂ ಕೂಡ ದೇವರು ಯಾವಾಗಲೂ ಬೆಳಕಿಗೆ ಸೂಚನೆಯಾಗಿದ್ದಾನೆ, ಕತ್ತಲಿಗೆ ಅಲ್ಲ. ಹಾಗಾದರೆ ಇವತ್ತು ನೀವು ವಾಕ್ಯವನ್ನು ಕೇಳುವಂಥ ನಿಮ್ಮ ಜೀವಿತದಲ್ಲಿ ಅನೇಕರ ಜೀವಿತದಲ್ಲಿ ಕತ್ತಲು ಕವಿದಿರುತ್ತದೆ. ಹೌದು, ಇದರಲ್ಲಿ ಕೆಲವು ವಿಧವಾದಂಥ ಕತ್ತಲೆಗಳಿದ್ದಾವೆ. ಒಂದು, ಶಾರೀರಿಕವಾಗಿ ನಮ್ಮ ಜೀವಿತಗಳಲ್ಲಿ ಕತ್ತಲೆಯಾಗಿರುವಂಥದ್ದು. ಎರಡು, ಆತ್ಮಿಕವಾಗಿ ಕತ್ತಲೆಯಾಗಿರುವಂಥದ್ದು. ಶಾರೀರಿಕವಾಗಿ ಹೇಗೆ ಕತ್ತಲಾಗುತ್ತದೆ ನಿಮಗೆ ಗೊತ್ತಾ? ಕೆಲವರು ಹುಟ್ಟುವಾಗಲೇ ಅಂಧರಾಗಿ ಹುಟ್ಟುತ್ತಾರೆ, ಕಣ್ಣು ಕಾಣಿಸುವುದಿಲ್ಲ. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ಕಣ್ಣು ನಮ್ಮ ದೇಹಕ್ಕೆ ದೀಪವಾಗಿದೆ ಅಂತೆ. ಹೌದು, ನಮ್ಮ ಕಣ್ಣು ದೇಹಕ್ಕೆ ದೀಪ. ಒಂದು ವೇಳೆ ನಮ್ಮ ದೇಹದಲ್ಲಿ ಆ ಒಂದು ದೀಪವು ಉರಿಯದೆ ಹೋದರೆ, ಕಣ್ಣು ಕಾಣಿಸದೆ ಹೋದರೆ ಎಲ್ಲ ಕತ್ತಲೆಯಾಗಿ ಕಾಣಿಸುತ್ತದೆ. ಕೆಲವು ಸಹೋದರ ಸಹೋದರಿಯರು, ಅವರಿಗೆ ಕಣ್ಣು ಕಾಣಿಸುವುದಿಲ್ಲ, ಅವರು ಅಂಧರಾಗಿರುತ್ತಾರೆ. ಆದರೆ ಲೋಕದ ಬೆಳಕನ್ನು, ಲೋಕದ ಕೃತ್ಯಗಳನ್ನು ಸ್ಪಷ್ಟವಾಗಿ ಅವರು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಇವತ್ತು ದೇವರು ನಿಮಗೂ ನನಗೂ ಒಂದು ಕಣ್ಣನ್ನು ಕೊಟ್ಟು ದೀಪಗಳನ್ನಾಗಿ ಅವುಗಳನ್ನು ಇಟ್ಟಿರುವ ಕಾರಣ ನಾವು ಬೆಳಕನ್ನು ನೋಡಬೇಕೆಂದು, ಅಗಮ್ಯವಾದ ದೇವರ ಮಹತ್ತನ್ನು, ಪ್ರಭಾವವನ್ನು ನೋಡಬೇಕೆಂದು ದೇವರು ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾರೆ. ಈಗ ಈ ವಾಕ್ಯವನ್ನು ಗಮನಿಸೋಣ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ ಎಂದು ಹೇಳುತ್ತಾ ಇದೆ. ಹೌದು, ದೀಪ ಇದೆ,
ಎಣ್ಣೆ ಇದೆ, ಅದರಲ್ಲಿ ಬತ್ತಿ ಇದೆ, ಆದರೆ ಬೆಂಕಿ ಬೇಕಾಗುತ್ತದೆ. ನಮ್ಮ ಅನೇಕರ ಜೀವಿತದಲ್ಲಿ ಕೂಡ ಕೆಲವು ಸಾರಿ ಕೆಲವೆಲ್ಲ ಇರುತ್ತದೆ, ಆದರೆ ಯಾವುದೋ ಒಂದು ಇರಲ್ಲ. ನೀವು ಹೇಳುತ್ತೀರಿ, ನನಗೆ ದೇವರು ತಿನ್ನಲಿಕ್ಕೂ ಉಣ್ಣಲಿಕ್ಕೂ ಇರಲಿಕ್ಕೂ ಮಲಗಲಿಕ್ಕೂ ಎಲ್ಲವನ್ನೂ ಕೊಟ್ಟಿದ್ದಾರೆ, ಆದರೆ ದೇವರು ಆರೋಗ್ಯ ಕೊಡಲಿಲ್ಲ. ಕೆಲವು ಸಾರಿ ಹೇಳ್ತೀರಾ, ನನ್ನ ದೇಹದ ಎಲ್ಲ ಭಾಗಗಳು ಚೆನ್ನಾಗಿದೆ, ಆದರೆ ಈ ಭಾಗ ಸರಿ ಇಲ್ಲ. ನನ್ನ ಕುಟುಂಬದಲ್ಲಿ ಎಲ್ಲ ಸರಿ ಇದೆ, ಈ ವ್ಯಕ್ತಿ ಸರಿ ಇಲ್ಲ. ಅಂದರೆ ನಮ್ಮ ಜೀವಿತದಲ್ಲಿ ಒಂದು ಕೊರತೆಯು ಎದ್ದು ಕಂಡು ಬರುತ್ತಾ ಇರುತ್ತದೆ. ದೇವಜನವೇ, ದೇವರು ನಮ್ಮ ಬೆಳಕನ್ನು ಹೊತ್ತಿಸುವವನಾಗಿರಬೇಕು. ಬೆಳಕು ಹೊತ್ತಿಸುವವನು ಮುಖ್ಯವಾಗಿರುತ್ತಾನೆ. ಬೆಳಕು ನಮ್ಮ ಜೀವಿತಕ್ಕೆ ಬಹಳ ಅಗತ್ಯವಾಗಿರುವುದು. ಹಾಗೆಯೇ ಕರ್ತನು ನಮ್ಮ ಜೀವಿತಗಳನ್ನು ಬೆಳಗಿಸಬೇಕು. ಅನೇಕರು ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಸೊಸೆಯನ್ನು ನಮ್ಮ ಮನೆ ಬೆಳಗಲಿಕ್ಕೆ ಬಂದಿದ್ದಾಳೆ ದೇವತೆ, ನಮ್ಮ ಮನೆಯ ದೀಪವನ್ನು ಹಚ್ಚಲಿಕ್ಕೆ ಬಂದಿದ್ದಾಳೆ. ಅಂದರೆ ಆಕೆ ನಮ್ಮ ಮನೆಯ ಬೆಳಕು ಅಂತ ಕರೆಯಬಹುದು, ಆದರೆ ನಿಜವಾಗಿಯೂ ಆಕೆ ಆ ಮನೆಗೆ ಬೆಳಕು ಕತ್ತಲು ಗೊತ್ತಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳು ನಮ್ಮ ಜೀವಿತಕ್ಕೆ ಬೆಳಕಾಗಿ ಬರುತ್ತಾರೆ, ಕೆಲವರು ನಮ್ಮ ಜೀವಿತದಲ್ಲಿರುವಂಥ ಬೆಳಕನ್ನು ಆರಿಸಿ ಹೋಗುವುದಕ್ಕೆ ಬರುತ್ತಾರೆ. ನಿಮ್ಮ ಜೀವಿತಗಳಲ್ಲಿ ಕೂಡ ಕೆಲವರು ಬಂದಿರಬಹುದು, ನಿಮ್ಮಲ್ಲಿದ್ದ ಸಂತೋಷ, ನಿಮ್ಮಲ್ಲಿದ್ದ ನೆಮ್ಮದಿ, ನಿಮ್ಮಲ್ಲಿದ್ದಂಥ ಎಲ್ಲ ಬೆಳಕನ್ನು ಆರಿಸಿ ಹೋಗಿರಬಹುದು. ಇವತ್ತು ಮನುಷ್ಯರು ನಿಮ್ಮ ಜೀವಿತದಲ್ಲಿ ಆರಿಸಿದಂಥ ಬೆಳಕನ್ನು ಮತ್ತೆ ಹೊತ್ತಿಸುವುದಕ್ಕಾಗಿ ಕರ್ತನು ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆಂದರೆ ಯೇಸು ಸ್ವಾಮಿ ತಾನೇ ಹೇಳುತ್ತಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನೇ ನಿನಗೆ ಬೆಳಕಾಗುತ್ತಿದ್ದೇನೆ, ನೀನು ಕೂಡ ಲೋಕಕ್ಕೆ ಬೆಳಕಾಗುತ್ತಿದ್ದೀ ಎಂಬುದಾಗಿ. ನೋಡಿ, ದೇವರು ನಮ್ಮನ್ನು, ಆತನು ಬೆಳಕಾಗಿದ್ದರೆ ಮಾತ್ರ ಸಾಲದು, ನಮ್ಮನ್ನೂ ಕೂಡ ಆತನು ಬೆಳಕಾಗಿ ರೂಪಾಂತರ ಪಡಿಸಲಿಕ್ಕೆ ಇಷ್ಟಪಡುವಂಥವನಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತ ಕತ್ತಲೆಯಲ್ಲಿದೆಯಾ? ಕೆಲವರು ನಿಮ್ಮ ಜೀವಿತವನ್ನು, ಇದ್ದ ಬೆಳಕನ್ನು ಆರಿಸಿ ಹೋಗಿದ್ದಾರಾ? ಇದ್ದ ಆಶೀರ್ವಾದವನ್ನು, ಇದ್ದ ಬೆಳಕನ್ನು ಆರಿಸಿ ಹೋಗಿದ್ದಾರಾ? ಭಯಪಡಬೇಡಿ, ಚಿಂತೆ ಮಾಡಬೇಡಿ. ಅಪ್ಪ, ನನ್ನ ಜೀವಿತ ಅನಾರೋಗ್ಯದಿಂದ ಕತ್ತಲೆಯಾಗಿದೆ, ಈ ವ್ಯಕ್ತಿಗಳ ಮೋಸದಿಂದ ಕತ್ತಲೆಯಾಗಿದೆ, ನಿರೀಕ್ಷೆ ಇಲ್ಲದೆ, ಮುಂದೆ ಭವಿಷ್ಯ ಕಾಣದೆ ಎಲ್ಲವೂ ಮೊಬ್ಬಾಗಿದೆಯಪ್ಪ, ದಾರಿ ಕಾಣದೆ ಮೊಬ್ಬಾಗಿ ಹೋದೆನು ಅಲ್ವಾ? ಕೆಲವು ಸಾರಿ ನಾವು ಹೇಳ್ತೇವೆ, ಕತ್ತಲೆಯ ಕವಿದ ನನ್ನ ಜೀವಿತಕ್ಕೆ, ಮೊಬ್ಬಾಗಿ ಹೋದ ನನ್ನ ಜೀವಿತಕ್ಕೆ ಬೆಳಕಾಗಿ ಬಾಪ ಎಂದು ನಾವು ಕೂಗಿಕೊಳ್ಳುತ್ತೇವಲ್ವಾ? ಅದೇ ರೀತಿಯಲ್ಲಿ ದೇವಾದಿದೇವನು ಇವತ್ತು ಹೇಳ್ತಾ ಇದ್ದಾನೆ ಇಲ್ಲಿ ಕೀರ್ತನೆಯಲ್ಲಿ, ಅಪ್ಪ, ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ಮನೆಯಲ್ಲಿ ಬೆಳಕು ಬೇಕಪ್ಪ, ನನ್ನ ಹೃದಯದಲ್ಲಿ ಬೆಳಕು ಬೇಕಪ್ಪ, ನನ್ನ ಜೀವಿತದಲ್ಲಿ ಬೆಳಕು ಬೇಕಯ್ಯ, ಹೊತ್ತಿಸು ದೀಪವನ್ನು, ಬೆಳಗಿಸೂ ಬೆಳಕನ್ನು ಎಂದು ಕೇಳಿಕೊಳ್ಳುವುದಾದರೆ ಆ ಕತ್ತಲನ್ನು ಓಡಿಸುವುದಕ್ಕೆ ಶಕ್ತನಾದ ದೇವರು ಆದಿ ಸಾಗರದ ಮೇಲೆ ಕತ್ತಲಿತ್ತು, ಆದರೆ ನಂತರ ದೇವರು ಬೆಳಕುಗಳನ್ನು ಉಂಟು ಮಾಡಿದರು. ಹಲ್ಲೆಲೂಯಾ. ಹಾಗೆಯೇ ನಿಮ್ಮ ಜೀವಿತದಲ್ಲಿ ಈಗಾಗಲೇ ಕತ್ತಲೆ ಕವಿದಿರಬಹುದು, ಆದರೆ ದೇವರು ಬೆಳಕನ್ನು ಹೊತ್ತಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ನಿಮ್ಮ ಕತ್ತಲನ್ನು ಪರಿಹರಿಸುವುದಕ್ಕೆ ವೈದ್ಯರಿಂದ ಆಗದಿರಬಹುದು, ಸೇವಕರಿಂದ ಆಗದಿರಬಹುದು, ರಾಜಕೀಯ ವ್ಯಕ್ತಿಗಳಿಂದ, ಸರ್ಕಾರಗಳಿಂದ, ಕ್ರೀಡಾಪಟುಗಳಿಂದ, ಮೇಧಾವಿಗಳಿಂದ, ವಿಜ್ಞಾನಿಗಳಿಂದ, ಪಂಡಿತರಿಂದ, ಅನೇಕ ಸಾಧಕರಿಂದ ಮಾಡಲಿಕ್ಕಾಗದೇ ಇರುವಂಥ ಕಾರ್ಯ ದೇವರಿಂದ ಸಾಧ್ಯ. ದೇವಜನವೇ, ಮನುಷ್ಯರು ಯಾವಾಗಲೂ ಮನುಷ್ಯರೇ, ಆದರೆ ದೇವರು ಯಾವಾಗಲೂ ದೇವರೇ. ನಿಮ್ಮ ಜೀವಿತದಲ್ಲಿ ಒಂದು ಸಣ್ಣ ಬೆಳಕಿಗಾಗಿ ನೀವು ನಾನು ಕೇಳಿಕೊಳ್ಳುವಂಥವರು ಆಗಿರಬೇಕು. ನನ್ನ ಪ್ರಿಯ ದೇವಜನವು, ಅದಕ್ಕೆ 2 ಸಮುವೇಲರ ಗ್ರಂಥದಲ್ಲಿ ಇದೇ ವಾಕ್ಯವನ್ನು 22ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ದಾವೀದನು ಬರೆಸಿರುವುದು. ಅಲ್ಲಿ ಇಲ್ಲಿ 2 ಸೇಮ್ ವಚನ. ಅಪ್ಪ, ನನ್ನ ದೀಪವು ನೀನೇ ಅಂತ ಹೇಳ್ತಾ ಇದ್ದಾನೆ. ಯೆಹೋವನೇ, ನನ್ನ ದೀಪವು ನೀನೇ. ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ನನ್ನ ದೀಪವು ನೀನೇ. ನೋಡಿ, ಮೊದಲ ಕಾಲದಲ್ಲಿ ಬೆಂಕಿ ಪೆಟ್ಟಿಗೆ ಬೇಕಾಗಿತ್ತು, ಸ್ವಲ್ಪ ಬೆಂಕಿ ಬೇಕಾಗಿತ್ತು.
ಅಲ್ವಾ? ಆ ಕಲ್ಲುಗಳಿಂದ ಉತ್ಪತ್ತಿ ಮಾಡಿರಬಹುದು, ಒಂದು ವೇಳೆ ಬೆಂಕಿ ಪೆಟ್ಟಿಗೆಯಿಂದ, ಕೆಂಡಗಳಿಂದ, ಬೇರೆ ಯಾವುದೇ ಆಗಿರ್ಬೋದು. ಬೆಂಕಿ ಮೂಲ ಬೇಕಾಗಿತ್ತು, ಒಂದು ಸಣ್ಣ ಕಿಡಿ ಬೇಕಾಗಿತ್ತು. ಆ ಕಿಡಿ ಇವತ್ತು ನಾವು ನೋಡುವಾಗ ಗ್ಯಾಸ್ ಲೈಟರ್ಗಳೆಲ್ಲ ಅಂಟಿಸುವಾಗ ಒಂದೇ ಒಂದು ಸ್ಪಾರ್ಕ್, ಒಂದು ಕಿಡಿ ಕಲ್ಲನ್ನು ಒಡೆದಾಗ ಬರುವಂಥ ರೀತಿಯಲ್ಲಿ ನೋಡುವ ಒಂದು ಸ್ಪಾರ್ಕ್ ಆಗಿದೆ ನನ್ನ ಪ್ರಿಯ ದೇವಜನರೇ. ನೋಡುವಾಗ ಆ ಒಂದು ಕಿಡಿ ಅಲ್ಲಿ ನಾವು ನೋಡುವಾಗ ಆ ಒಂದು ಒಲೆಯನ್ನು ಉರಿಸುತ್ತದೆ, ಬೆಳಕನ್ನು ಕೊಡುವಂಥದ್ದು ಆಗಿರ್ತದೆ. ಇವತ್ತು ದೇವರ ವಾಕ್ಯ ಹೇಳ್ತದಪ್ಪ, ದಾವೀದನು ಹೇಳ್ತಾನೆ, ದೇವರೇ ನೀನೇ ನನ್ನ ದೀಪ ಅಪ್ಪ, ನೀನೇ ನನಗೆ ಬೆಳಕು ದೇವರೇ. ಹಳೆಯ ಒಡಂಬಡಿಕೆಯಲ್ಲಿಯೇ ದೇವರನ್ನ ಬೆಳಕಾಗಿ ನೋಡಿದಂಥ ಭಕ್ತರು ಇವರಾಗಿದ್ದಾರೆ. ನೀನೇ ನನ್ನ ದೀಪ, ನೀನೇ ನನ್ನ ಬೆಳಕು. ಯೋಬನ ಗ್ರಂಥದಲ್ಲಿಯೂ ಕೂಡ 29ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು, ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೇನೋ. ಹಲ್ಲೆಲೂಯಾ. ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದನು. ದೇವಜನವೇ, ಕತ್ತಲಲ್ಲೂ ನೀವು ಸಂಚರಿಸಬೇಕಾದರೆ ದೇವರ ಬೆಳಕು ನಿಮಗೂ ನನಗೂ ಬಹಳ ಬಹಳ ಅವಶ್ಯ. ಯೋಬನು ಹೇಳ್ತಾ ಇದ್ದಾನೆ, ದೇವರೇ ನನಗೆ ಎಂತಹ ಒಂದು ವೇಳೆ ತೊಂದರೆ ಇದ್ದರೂ, ಏನೇ ಸಮಸ್ಯೆ ಇದ್ದರೂ ಕೂಡ, ಏನೇ ಅಗತ್ಯ ಇದ್ದರೂ ಕೂಡ ನಾವು ದೇವರಿಗೆ ಹೇಳಬೇಕಾಗಿರುವಂಥ ವಿಚಾರ ಏನೆಂದರೆ, ಅಪ್ಪ, ದಾವೀದನು ಹೇಳುವಂತೆ ನೀನೇ ನನ್ನ ದೀಪವು ಎಂದು ಹೇಳಬೇಕು. ಯೋಬನು ಹೇಳುವಂತೆ ನಿನ್ನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿದೆ, ಆ ದೀಪ ಇರುವುದರಿಂದ ನಾನು ಕತ್ತಲಲ್ಲಿಯೂ ಪ್ರವೇಶಿಸುತ್ತೇನೆ, ಕತ್ತಲಲ್ಲಿಯೂ ಸಂಚರಿಸುತ್ತೇನೆ. ಹೌದು, ದೇವರು ನಮ್ಮೊಟ್ಟಿಗಿದ್ದರೆ ಕತ್ತಲು, ಕಷ್ಟ, ಕಣ್ಣೀರು, ವೇದನೆ, ಪ್ರಯಾಸ ಎಲ್ಲವನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ಬೆಳಕು ಇಲ್ಲದೆ ಹೋದರೆ, ಆ ಒಂದು ಬೆಳಕು ಇಲ್ಲದೆ ಹೋದರೆ ನಮ್ಮಿಂದ ಎದುರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಜೀವಿತ ಒಂದು ವೇಳೆ ಕತ್ತಲಲ್ಲಿ ಇದೆಯಾ? ದೇವರ ವಾಕ್ಯ ಹೇಳುತ್ತದೆ, ಯೆಶಾಯನ ಪ್ರವಾದನೆಯ ಗ್ರಂಥ 42:16ರಲ್ಲಿ, ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ನಡೆಸುವೆನು, ಅವರೆದುರಿನ ಕತ್ತಲನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು, ಈ ಕಾರ್ಯಗಳನ್ನು ಬಿಡದೇ ಮಾಡುವೆನು. ಆಮೆನ್. ದೇವರು ಎಲ್ಲ ಕಾಲಗಳಲ್ಲಿ ಬೆಳಕಾಗಿ ಇದ್ದರು. ದೇವಜನವೇ, ಬೆಳಕಾಗಿ ಇದ್ದರು. ಅದು ಬಹಳ ಮಹತ್ವವಾದಂಥ ಕೃತ್ಯ. ದೇವರು ನಮಗೆ ಬೆಳಕಾಗಿ ಇದ್ದನು. ಹಲ್ಲೆಲೂಯ. ಇವತ್ತು ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ಹೇಳಿದರೆ ಕತ್ತಲಲ್ಲಿ ಸಂಚರಿಸುವ, ಕತ್ತಲಲ್ಲಿ ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ನಡೆಸುವೆನು, ಕತ್ತಲನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು. ಇವತ್ತು ಯಾವುದೋ ವ್ಯಕ್ತಿಗಳ ನಿಮಿತ್ತವಾಗಿ, ಯಾವುದೋ ಪರಿಸ್ಥಿತಿಗಳ ನಿಮಿತ್ತವಾಗಿ ನಿಮ್ಮ ಬೆಳಕು ಕತ್ತಲಾಗಿರಬಹುದು, ನಿಮ್ಮ ಸರಾಗವಾದ ಮಾರ್ಗ ಡೊಂಕಾಗಿರಬಹುದು, ನಿಮ್ಮ ಧೈರ್ಯದ ಜೀವಿತ ಅಧೈರ್ಯವಾಗಿ ಭಯವಾಗಿರಬಹುದು. ದೇವರು ಹೇಳ್ತಾರೆ, ನಾನು ಮಾರ್ಗ ಮಾಡುವೆನು, ನಾನು ಬೆಳಕು ಚೆಲ್ಲುವೆನು. ನಿಮಗೆ ಗೊತ್ತಿದೆ ದೇವಜನವೇ, ಇಸ್ರಾಯೇಲ್ಯರು ಅವರು ಐಗುಪ್ತ ದೇಶದಿಂದ ಅವರು ಹೋಗುವಾಗ ನೋಡುತ್ತಾ ಇದ್ದೇವೆ, ಹಗಲಲ್ಲಿ ಮೇಘಸ್ತಂಭವಾಗಿ, ಆ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಆತನು ಇದ್ದನು. ಆತನು ಬೆಂಕಿಯನ್ನು, ಅಂದರೆ ಬೆಳಕನ್ನು, ದೀಪವನ್ನು ಬೆಂಕಿಯ ರೂಪದಲ್ಲಿ ಅಗ್ನಿಸ್ತಂಭವಾಗಿ ನಿಂತನು ಎಂಬುದಾಗಿ. ಓ ದೇವರಿಗೆ ಸ್ತೋತ್ರ. ಬೆಳಕುಗಳನ್ನು ಉಂಟು ಮಾಡಿದಾತನು, ಬೆಳಕುಗಳನ್ನು ಕೊಟ್ಟಾತನು, ರಾತ್ರಿ ಹಗಲುಗಳನ್ನಾಗಿ ಮಾಡಿದಾತನು, ನಮ್ಮ ಜೀವಿತದಲ್ಲಿ ಬರುವ ಕತ್ತಲುಗಳನ್ನು ದೂರ ಮಾಡಲಿಕ್ಕೆ ಬಂದಾತನು ಹೇಳುತ್ತಿರುವಂಥ ಮಾತು, ನಾನು ನಿಮಗೇನು ಮಾಡುತ್ತೇನೆ, ನಾನು ಬೆಳಕನ್ನಾಗಿ ಕತ್ತಲನ್ನು ಬೆಳಕನ್ನಾಗಿ ಮಾಡುತ್ತೇನೆಂದು ಹೇಳುತ್ತಾ ಇದೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನದಲ್ಲಿ, ಕತ್ತಲಲ್ಲಿ ವಾಸಿಸಿದ ಆ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದಾಗಿ. ಓ ದೇವರಿಗೆ ಸ್ತೋತ್ರ. ಕೆಲವರ ಜೀವಿತದಲ್ಲಿ ಸೂರ್ಯೋದಯವನ್ನು ನೋಡೇ ಇಲ್ಲ. ಯೇಸು ಸ್ವಾಮಿ ಸೇವೆಯನ್ನು ಮಾಡುತ್ತಾ ನಡೆದು ಹೋಗುತ್ತಿರುವಾಗ ಬಾರ್ತಿಮೆಯನೆಂಬ ಒಬ್ಬ ಹುಟ್ಟು ಕುರುಡನು ದಾರಿಯ ಮಗ್ಗುಲಲ್ಲಿ ಕುಳಿತುಕೊಂಡಿದ್ದನು. ಅವನಿಗೆ ಬೆಳಕು ಕಾಣಿಸ್ತಾ ಇಲ್ಲ.
ಸೂರ್ಯನು ಹುಟ್ಟಿರೋದು ಜನರು ಓಡಾಡೋದರಿಂದ ಗೊತ್ತಾಗುತ್ತದೆ ಹೊರತು ಬೇರೇನೂ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅವನು ಹಾಗೆಯೇ ಕೂತುಕೊಂಡಿದ್ದನು. ಜನರು ಗದ್ದಲ ಮಾಡುತ್ತಾ ಇದ್ದರು. ಆಗ ಅವನು ಕೇಳಿದನು, ಏನು ನಡೀತಾ ಇದೆ ಇಲ್ಲಿ, ಏನು ನಡೀತಾ ಇದೆ? ಆಗ ಅವ್ರು ಹೇಳಿದರು, ನಿನಗೆ ಗೊತ್ತಿಲ್ವಾ, ಯೇಸುವು ಈ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಏನು ಯೇಸುವ, ದಾವೀದ ಕುಮಾರನ? ಅಂತ ಹೇಳಿ ನನ್ನನ್ನು ಅವರ ಹತ್ರ ಕರ್ಕೊಂಡೋಗಿ, ಸುಮ್ಮನೆ ಇರಪ್ಪ, ಆಲ್ರೆಡಿ ಅವರು ಮುಂದಕ್ಕೆ ಹೋಗ್ಬಿಡ್ತಾ ಇದ್ದಾರೆ, ನೀನು ಸುಮ್ಮನೆ ಇರು. ಅದಕ್ಕೆ ಇವನು, ಕತ್ತಲಾಗ್ಬಿಟ್ಟಿದೆ ನನ್ನ ಜೀವಿತ, ಬೆಳಕಿಲ್ಲ ನನ್ನ ಜೀವಿತ, ಜನರು ನನ್ನನ್ನು ತಡೀತಾ ಇದ್ದಾರೆ, ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ. ಹೌದು, ನಿಮಗೆ ಕಷ್ಟ ಅಂತ ಬಂದಾಗ ನೀವು ಯಾರ್ಯಾರು ಸಹಾಯವನ್ನು ಕೇಳುತ್ತೀರಿ, ಬೇಡಿಕೊಳ್ತೀರಿ, ನೀವು ಅಂಗಲಾಚ್ತೀರಿ, ಆದರೆ ಯಾರೂ ನಂಬುವುದಿಲ್ಲ. ನಿಮ್ಮನ್ನು ಯೇಸುವಿನ ಬಳಿಗೆ ಯಾರು ಕರ್ಕೊಂಡು ಹೋಗಲಿಕ್ಕೆ, ಯೇಸುವಿನ ಕೃಪೆ ಸಿಗುವಂತೆ ಯಾರೂ ನಿಮಗೆ ಸಹಾಯ ಮಾಡದೇ ಇರಬಹುದು. ಒಂದು ಮಾತರ ಜ್ಞಾಪಕ ಇಟ್ಟುಕೊಳ್ಳ್ರಿ, ನೀವು ನಿಮ್ಮ ಸ್ವರವೆತ್ತಿ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು, ಕತ್ತಲಾಗಿರುವ ನನ್ನ ಜೀವಿತವನ್ನು ಬೆಳಕು ಮಾಡಯ್ಯ. ನನ್ನ ಕಣ್ಣು ಕಾಣಿಸ್ತಾ ಇಲ್ಲ, ನಾನು ಅಂಧನಾಗಿದ್ದೇನೆ, ನನಗೆ ಬೆಳಕು ಬೇಕಪ್ಪ, ನನಗೆ ಸೂರ್ಯೋದಯವಾಗಬೇಕು ಅನ್ನುವ ರೀತಿಯಲ್ಲಿ ಅವನೆಷ್ಟೋ ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಯೇಸು ಕ್ರಿಸ್ತನನ್ನು ಕರೀತಾರೆ. ಯೇಸು ಕ್ರಿಸ್ತರು ಹತ್ತಿರಕ್ಕೆ ಬಂದು ಅವನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಅವನ್ನ ಕರ್ಕೊಂಡು ಬರ್ತಾರೆ. ಏನು ಬೇಕು ನಿನಗೆ ಬಾರ್ತಿಮಯ್ಯ, ನಿನಗೇನು ಬೇಕಪ್ಪ ಅಂದಾಗ, ಸ್ವಾಮಿ ನಾನು ಈ ಲೋಕವನ್ನು ನೋಡಬೇಕು, ನಿಮ್ಮನ್ನು ನೋಡಬೇಕು. ನೋಡಬೇಕು ಅಂದ್ರೆ ಅರ್ಥ ಗೊತ್ತಾ? ಕತ್ತಲು ಹೋಗಬೇಕು, ಬೆಳಕು ಬರಬೇಕು. ಇವತ್ತು ಆತನ ಜೀವಿತದಲ್ಲಿ ಅಂಧಕಾರ ಇದ್ದಿರಬಹುದು, ಅಂಧತ್ವ ಇದ್ದಿರಬಹುದು. ಇವತ್ತು ನಿಮ್ಮ ಜೀವಿತದಲ್ಲಿ ಅನಾರೋಗ್ಯವೆಂಬ ಅಂಧತ್ವವಿದೆ, ಸಾಲವೆಂಬ ಅಂಧತ್ವವಿದೆ. ನಿಮ್ಮ ಬಳಿಯಲ್ಲಿ ಯೇಸು ಸ್ವಾಮಿ ಬಂದು ಏನು ಬೇಕು ಅಂತ ಕೇಳಿದಾಗ ನಾನು ಕೇಳಬೇಕಾಗಿರುವುದು ಆತನ ನಾಮ ಮಹಿಮೆಯಾಗುವಂಥ ರೀತಿಯಲ್ಲಿ ಕೇಳಬೇಕು. ಹನ್ನಳು ಹೇಳುವಂತೆ, ದೇವರೇ ನನಗೊಂದು ಮಗುವನ್ನು ಕೊಡು, ನನ್ನ ಬಂಜತನ ಹೋಗುತ್ತದೆ, ನಿನ್ನ ನಾಮಕ್ಕಾಗಿ ಮಗುವನ್ನು ಹಿಂತಿರುಗಿಸಿ ಕೊಡುತ್ತೇನೆ. ನಿನ್ನ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸುತ್ತಾ ಇರುವುದಕ್ಕೆ ನಾನೊಂದು ಮಗುವನ್ನು ಹೆತ್ತು ಕೊಡುತ್ತೇನೆ ದೇವರೇ ಎಂದು ಆಕೆ ಪ್ರಾರ್ಥಿಸಿದಳು. ದೇವಜನವೇ, ಆತನು ಹತ್ತಿರ ಬಂದು ಬರ್ತಿಮೇನನ್ನ ಹಾಗಾದರೆ ನೋಡು ಎಂದು ಹೇಳಿ ದೃಷ್ಟಿಯನ್ನು ಕೊಟ್ಟನು. ಆಗ ಅವನಿಗೆ ಸೂರ್ಯೋದಯವಾಯಿತು, ಆಗ ಅವನಿಗೆ ಬೆಳಕು ಕಂಡಿತು, ಆಗ ಅವನ ಕಣ್ಣು ತೆರೆಯಲ್ಪಟ್ಟಿತು. ಅಂಧಕಾರ ಹೋಯಿತು, ಬೆಳಕು ಪ್ರವಹಿಸತೊಡಗಿತು. ಇವತ್ತು ನಿಮ್ಮ ಜೀವಿತದಲ್ಲಿ ನಿಜವಾಗಿಯೂ ಆ ಬಂಧನಗಳಿಂದ ಬಿಡುಗಡೆ ಇಲ್ವಾ? ನೀವು ನಿಜವಾದ ಬೆಳಕನ್ನು, ಅಗಮ್ಯವಾದ ಬೆಳಕನ್ನು ನೀವು ಕಂಡಿಲ್ವಾ? ಆ ಅನುಭವವನ್ನು ನೀವು ಮಾಡಿಲ್ವಾ? ಹಾಗಾದರೆ ಇದೇ ಒಳ್ಳೆಯ ಸಮಯ, ಇದೇ ದಿನ. ಬೆಳಕಾದ ದೇವರೇ, ಆದಿ ಸಾಗರದ ಮೇಲೆ ಕತ್ತಲಿದ್ದಾಗ ನೀನು ಬಂದಾಗಲೇ ಆ ಕತ್ತಲು ಮಾಯವಾಗಿ ಹೋಯಿತು. ಹೌದು, ದೇವರು ಬೆಳಕಾಗಿದ್ದಾನೆ. ಆ ಬೆಳಕನ್ನು ಕತ್ತಲೆ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. 1000 ಸೂರ್ಯರಿಗೆ ಸಮಾನನಾದಂಥ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಸೂರ್ಯೋದಯವಾಗುವುದಕ್ಕೆ ಆತನು ಅಪ್ಪಣೆ ಕೊಡಲಾರನೇ? ಆತನು ಅಪ್ಪಣೆ ಕೊಡಬಲ್ಲನು. ಒಂದು ಮಾತು ಹೇಳಿದರೆ ಸಾಕು, ಮಗಳೇ, ಮಗನೇ, ನೋಡು, ಬಿಡುಗಡೆ ಒಂದು, ಸೌಖ್ಯ ಒಂದು, ಸಾಲಗಳಿಂದ ಬಿಡುಗಡೆ ಆಗಲಿ, ಕುಟುಂಬ ಸಮಸ್ಯೆ ಪರಿಷ್ಕಾರ ಆಗಲಿ, ನಿನ್ನ ಗಾಯಗಳು ಕಟ್ಟಲ್ಪಡಲಿ, ನಿನ್ನ ಜೀವಿತ ಸರಿಯಾಗಲಿ. ಒಂದು ಮಾತು, ಆ ಬೆಳಕಾಗಿರುವ ಕರ್ತನು ಕತ್ತಲೆಯಾದ ನಿಮ್ಮ ಜೀವಿತಕ್ಕೆ ಆತನು ಉಚ್ಚರಿಸುವಾಗ ದೇವರಿಗೆ ಸ್ತೋತ್ರ, ಅದ್ಭುತವನ್ನು ನೀವು ಕಣ್ಣಾರೆ ಕಾಣುವಿರಿ. ನೀವು ಅದ್ಭುತವನ್ನು ಕಣ್ಣಾರೆ ಕಾಣುವಿರಿ. ನನ್ನ ಪ್ರಿಯ ದೇವಜನರೇ, ದೇವರು ಅತಿಶಯವಾದ ರೀತಿಯಲ್ಲಿ ಕತ್ತಲಲ್ಲಿ, ಕಾರ್ಗತ್ತಲಾದ ದೇಶದಲ್ಲಿರುವುದವರಿಗೆ ಸೂರ್ಯೋದಯವಾಯಿತು. ಇವತ್ತು ಎಷ್ಟೋ ಜನರಿಗೆ ಬೆಳಕಾಗಿರ್ಬೋದು, ನಮಗೆ ಕತ್ತಲೆಯಾಗಿರ್ಬೋದು, ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಬೆಳಕಾಗಿರುವೆನು. ದೇವರು ಆ ಬರ್ತಿಮೇಯನ ಜೀವಿತದಲ್ಲಿ ಬೆಳಕನ್ನು ತೋರಿಸಿದ ಹಾಗೆ ನನ್ನ ದೀಪವು ನೀನೇ, ನನ್ನ ಬೆಳಕು ನೀನೇ, ನನ್ನ ಮಾರ್ಗವು ನೀನೇ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಹೇಳುತ್ತದೆ ಏನೆಂದರೆ, ದೇವರ ವಾಕ್ಯ ಯಾವಾಗಲೂ ಹೇಳುವಂಥದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು,
ನನ್ನ ದಾರಿಗೆ ಬೆಳಕೂ ಆಗಿದೆ ಎಂಬುದಾಗಿ 119ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಹೇಳುವಂಥದ್ದು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ. ದೇವರ ವಾಕ್ಯ ನಿಮ್ಮನ್ನು ಪ್ರತಿನಿತ್ಯ ನಡೆಸುವಂಥದ್ದಾಗಿದೆ. ದೇವರು ಅಂದರೆ ವಾಕ್ಯ ಅಂದರೆ ದೇವರಾಗಿದ್ದಾನೆ. ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರುವ ವಾಕ್ಯನೇ ದೇವರ ಸ್ವರ. ದೇವಜನವೇ, ದೇವರನ್ನೊಟ್ಟಿಗೆ ಮಾತಾಡಿಲ್ಲ, ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡಿದ್ರೇ ಅದು ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ ಹಾಗೆ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಬೆಳಕಾಗಿ ಬರಬೇಕಾ? ಕತ್ತಲಾದ ನಿಮ್ಮ ಜೀವಿತಕ್ಕೆ ಯೇಸು ಬೆಳಕಾಗಿ ಬರಲಿ. ಆಮೆನ್. ಯೇಸು ಸೂರ್ಯೋದಯದ ರೀತಿಯಲ್ಲಿ ಆ ಬರ್ತಿಮೆಯನ ಜೀವಿತದಲ್ಲಿ ಸೂರ್ಯೋದಯವಾದ ಹಾಗೆ, ಇಸ್ರಾಯೇಲರ ಜೀವಿತದಲ್ಲಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾದ ರೀತಿಯಲ್ಲಿ, ಇಲ್ಲಿ ಹೇಳುವ ಹಾಗೆ ಅನೇಕರ ದಾವೀದನ ಜೀವಿತದಲ್ಲಿ ನೀನೇ ನನ್ನ ದೀಪವನ್ನು ಒತ್ತಿಸುವನಲ್ಲವೇ, ನೀನೇ ನನ್ನ ದೀಪ ಅಲ್ಲವೇ ಅಂತನು. ಯೋಬನು ಹೇಳ್ತಾ ಇದ್ದಾನೆ, ನಿನ್ನ ದೀಪವು ನನ್ನ ತಲೆ ಮೇಲಿದೆಯಪ್ಪ, ಅದಕ್ಕೆ ನಾನು ಕತ್ತಲಲ್ಲಿಯೂ ನಾನು ಸಂಚರಿಸ್ತಾ ಇರ್ತೇನೆ, ನನಗೆ ಭಯ ಇಲ್ಲ ಅಂತ ಹೇಳ್ತಾರೆ. ಅನೇಕರಿಗೆ ಬೆಳಕಲ್ಲಿಯೂ ಭಯವಾಗುತ್ತಾ ಇರಬಹುದು, ಆದರೆ ಯೇಸು ಕ್ರಿಸ್ತರೆಂಬ ಬೆಳಕಿನಲ್ಲಿ ನಿಮಗೆಂದಿಗೂ ಭಯವಾಗುವುದಿಲ್ಲ. ದೇವಜನ ಲೂಕನು ಬರೆದ ಸುವಾರ್ತೆ 1:79 ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂದನು. ಹೌದು ದೇವಜನವೇ, ಆ ಬೆಳಕೆ ಯಾವುದು? ಕತ್ತಲಲ್ಲಿ ಮರಣಾಂಧಕಾರದಲ್ಲಿ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಯಾವುದು? ರಕ್ಷಣೆಯ ಮಾರ್ಗ ನಮ್ಮನ್ನು ಸಮಾಧಾನದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವುದು. ಕರ್ತನಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ನನ್ನ ಪ್ರಿಯ ದೇವಜನವೇ, ಕತ್ತಲಲ್ಲಿ ವಾಸಿಸುವ ನಮಗೆ ದೊಡ್ಡ ಬೆಳಕು ಆತನು ತೋರಿಸಿಕೊಡಲಿ. ದೊಡ್ಡ ಬೆಳಕು ಆತನು ನಮಗೆ ತೋರಿಸಿಕೊಡಲಿ. ಆತನು ತೋರಿಸಿಕೊಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಬೆಳಕು ಬೇಕಾ? ನಿಮ್ಮ ಜೀವಿತ ಬೆಳಕಾಗಿ ಮಾರ್ಪಡಬೇಕಾ? ಕತ್ತಲು ದೂರ ಆಗಬೇಕಾ? ಕತ್ತಲೆಯ ಯಜಮಾನನು ದುಷ್ಟನಾದಂಥ ಸೈತಾನನ ಕಾರ್ಯಗಳು ಲಯವಾಗಬೇಕಾ? ಹಾಗಾದರೆ ಯೇಸುವೇ, ಬೆಳಕಾದ ದೇವರೇ, ನನ್ನನ್ನು ಬೆಳಗಿಸಯ್ಯ, ನಾನೂ ಬೆಳಕಾಗಿ ಮಾರ್ಪಡುವೆನಯ್ಯ, ನನ್ನನ್ನು ಉಪಯೋಗಿಸಯ್ಯ, ನನ್ನಲ್ಲಿರುವ ಕತ್ತಲನ್ನು ತೆಗೆದು ಬಿಡಯ್ಯ ಎಂದು ನೀವು ಕೇಳಿದರೆ ಕರ್ತನು ಖಂಡಿತವಾಗಿ ನನ್ನ ಜೀವಿತದಲ್ಲಿ ಬೆಳಕನ್ನು ಮೂಡಿಸುವನು. ಆಮೆನ್. ಈಸ್ ದ ಲೈಟ್ ಆಫ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಆತನು ಲೈಟ್ ಆಗಿ ಬರ್ತಾನೆ. ಈಸ್ ಲೈಟ್. ಹೌದು ದೇವಜನವೇ, ನೀವು ನಾನು ಆ ಬೆಳಕನ್ನು, ದೇವರ ಬೆಳಕನ್ನು, ದೇವರ ವಾಕ್ಯ ಹೇಳುತ್ತದೆ, ಆ ಬೆಳಕನ್ನು ಹೊತ್ತಿಸಿ ದೀಪವನ್ನು ಹಚ್ಚಿ ಯಾರು ಕೊಳಗದ ಕೆಳಗೆ ಇಡೋದಿಲ್ವಲ್ಲ, ಅದು ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ. ಹೌದು, ಯೇಸುವನ್ನು ನಾವು ಕೊಳಗದ ಕೆಳಗೆ ಇಡುವಂತೆ ಬಚ್ಚಿಡುವುದಲ್ಲ, ಉಪಯೋಗಿಸಬೇಕು. ವಾಕ್ಯವನ್ನು ಭಾನುವಾರ ಮಾತ್ರ, ಈ ದಿನ ಮಾತ್ರ ತೆಗೆದುಕೊಂಡು ಹೋಗುವುದಲ್ಲ, ಪ್ರತಿದಿನ ವಾಕ್ಯಗಳನ್ನು ಪಾಲನೆ ಮಾಡಿ ವಾಕ್ಯಗಳಂತೆ ನಡೆದುಕೊಳ್ಳಬೇಕು. ಆಗ ಬೆಳಕು ಬರುತ್ತದೆ. ವಾರಕ್ಕೆ ಒಂದು ಸಾರಿ ಬೈಬಲನ್ನು ತೆಗೆದು ಉಳಿದ ದಿನಗಳಲ್ಲಿ ಕೊಳಗದ ಕೆಳಗೆ, ಅಲಮಾರಗಳಲ್ಲಿ, ಎಲ್ಲೋ ಟೇಬಲ್ಗಳ ಮೇಲೆ, ಎಲ್ಲೋ ಬ್ಯಾಗ್ಗಳಲ್ಲಿ, ಎಲ್ಲೋ ಒಂದು ಕಡೆ ಬರೋ ವಾರ ಬ್ಯಾಗ್ ಎತ್ಕೊಂಡು ಹೋಗೋಣ ಅಂತ ಅದೇ ಬ್ಯಾಗದಲ್ಲಿ ಇಡುವಂಥವರು ನಾವಾದರೆ ನಿಮ್ಮ ಅನುದಿನದ ಜೀವಿತಕ್ಕೆ ಬೆಳಕು ಹೇಗೆ ಸಿಗುತ್ತದೆ? ದೇವರ ವಾಕ್ಯದಿಂದ ಆಲೋಚನೆ ಹೇಗೆ ಸಿಗುತ್ತದೆ? ನಡೆಸುವಿಕೆ ಹೇಗೆ ಬರುತ್ತದೆ? ದೇವರ ವಾಕ್ಯವು ನಿಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕೂ ಆಗಬೇಕು. ನಿಮ್ಮ ದಾರಿಗೆ ಬೆಳಕಾಗಬೇಕು. ಕರ್ತನಿಗೆ ಸ್ತೋತ್ರ. ನೋಡಿ, ಭಕ್ತರ ಜೀವಿತದಲ್ಲಿ ದಾವೀದನು, ಯೆಶಾಯನು, ಯೋಬನು, ಬರ್ತಿಮೆಯನು, ಇವರೆಲ್ಲರ ಜೀವಿತದಲ್ಲಿ ದೇವರು ಬೆಳಕಾಗಿದ್ದನು. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ಯೇಸು ಸ್ವಾಮಿ ಹೇಳ್ತಾರೆ, ಹೌದು ನಾನು ಲೋಕಕ್ಕೆ ಬೆಳಕು, ಆದರೆ ಈಗ ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಆ ಬೆಳಕು ಅನ್ಯ ಜನಗಳ ಮುಂದೆ ಪ್ರಕಾಶಿಸಲಿ, ಅದನ್ನು ನೋಡುವ ಜನರು ತಂದೆಯಾದ ದೇವರನ್ನು ಸ್ತುತಿಸಲಿ ಎಂದು ಹೇಳುತ್ತದೆ. ಇವತ್ತು ನಮ್ಮ ಬೆಳಕು ಬೆಳಗ್ತಾ ಇದೆಯಾ? ಮಂಕಾಗಿದೆಯಾ? ಬೆಳಗು ಅದು ಆ ಕಡೆ ಚೆನ್ನಾಗಿ ಉರಿತಲೂ ಇಲ್ಲ, ಈ ಕಡೆ ಆರು ಹೋಗ್ತಾನೂ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿದೆಯಾ ನಿಮ್ಮ ಜೀವಿತ?
ಉರಿತಾನೂ ಇಲ್ಲ, ಆರಿ ಹೋಗ್ತಾನೂ ಇಲ್ಲ. ಇದೇ ಜೀವಿತ, ಏನೋ ನಡೀತಾ ಇದೆ ಅನ್ನುವಂಥ ರೀತಿ ಇದೆಯಾ? ಕರ್ತನಲ್ಲಿ ಪ್ರಿಯರೇ, ನಿಮ್ಮ ಜೀವಿತ ಬೆಳಗಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ದೇವರ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿ 20ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಅಂತರಂಗವನ್ನೆಲ್ಲ ಶೋಧಿಸುವಂಥದ್ದು ಅದಾಗಿದೆ. ಕೀರ್ತನೆಗಾರನು 27:1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಯೆಹೋವನು ನನಗೆ ಬೆಳಕೂ ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನೋ? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನಾನು ಯಾರಿಗೆ ಹೆದರುತ್ತೇನೆ? ಆತನೇ ನನಗೆ ಬೆಳಕು. ನನ್ನ ಪ್ರಿಯ ದೇವಜನವೇ, ಇನ್ನು ಅನೇಕ ವಾಕ್ಯಗಳು ಬೈಬಲಲ್ಲಿ ಹೇಳುತ್ತದೆ, ದೇವರು ನಮ್ಮನ್ನು ಬೆಳಕಾಗಿ ಮಾರ್ಪಡಿಸುತ್ತಾನೆ. ದೇವರು ನಮ್ಮ ಜೀವಿತಕ್ಕೆ ಬೆಳಕಾಗಿ ಇದ್ದಾನೆ. ಕತ್ತಲಲ್ಲಿರುವ ಜನರಿಗೆ ಆತನು ನಿರೀಕ್ಷೆಯಾಗಿದ್ದಾನೆ. ರಾತ್ರಿ ಎಷ್ಟೋ ಕತ್ತಲು ಕವಿದಿತ್ತು, ಆದರೆ ಮುಂಜಾನೆಯಲ್ಲಿ ಸೂರ್ಯನ ಕಿರಣಗಳು ಛೇದಿಸಿಕೊಂಡು ಬರುವಾಗ ಕತ್ತಲು ಮಾಯವಾಗುತ್ತದೆ. ಕತ್ತಲು ಭಯಂಕರ ಎನಿಸುತ್ತದೆ. ಕತ್ತಲ ಕೃತ್ಯಗಳು ಬಹಳ ಘೋರವೆನಿಸುತ್ತದೆ. ಕತ್ತಲೆಯನ್ನು ಕಂಡ್ರೆ ಭಯಪಡುವಂಥವರಾಗಿರುತ್ತಾರೆ. ಆದರೆ ಕತ್ತಲನ್ನು ಛೇದಿಸುವ ಶಕ್ತಿ ಬೆಳಕಿಗಿದೆ. ಹಾಗಾದರೆ ದುರಾತ್ಮನ ಕಾರ್ಯಗಳು ನಮ್ಮ ವಿರೋಧವಾಗಿ ಅನೇಕ ಒತ್ತಡಗಳಾಗಿರಬಹುದು, ತುಂಬ ಒಂದರ ಮೇಲೆ ಒಂದು ಬರುತ್ತಿರಬಹುದು, ಆದರೆ ಅದನ್ನು ಜಯಿಸುವ ಶಕ್ತಿ ಬೆಳಕಿಗಿದೆ. ಇವತ್ತು ಬೆಳಕನ್ನು ನೀವು ನಿಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡಿಕೊಳ್ಳಲಿಕ್ಕೆ ಸಿದ್ಧವಿದ್ದೀರಾ? ಆ ಬೆಳಕಾದ ದೇವರನ್ನು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಹೇಳಿದ ಯೇಸುವನ್ನು ಅಂಗೀಕಾರ ಮಾಡಿಕೊಳ್ಳಲಿಕ್ಕೆ ಸಿದ್ಧರಿದ್ದೀರಾ? ಸಿದ್ಧರಿರುವುದಾದರೆ ನಾವೆಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಣವ. ಏಸಪ್ಪ, ಬೆಳಕಾಗಿರಬೇಕಾದಂಥ ನನ್ನ ಜೀವಿತ ಕತ್ತಲಾಗಿದೆಯಪ್ಪ. ನನ್ನ ಮಾತಿಗೆ ಬೆಲೆ ಇಲ್ಲ, ನನ್ನ ಆಲೋಚನೆಗೆ ಬೆಲೆ ಇಲ್ಲ, ನನ್ನ ಜೀವಿತಕ್ಕೆ ಬೆಲೆ ಇಲ್ಲ. ದೇವರೇ, ಬೆಲೆ ಇಲ್ಲದ ಈ ಜೀವಿತವನ್ನು ಅಮೂಲ್ಯವಾಗಿ ಮಾರ್ಪಡಿಸಯ್ಯ. ಕತ್ತಲೆ ತುಂಬಿದ ಈ ಜೀವಿತವನ್ನು ಬೆಳಕಾಗಿ ರೂಪಿಸಯ್ಯ. ಕರ್ತನೇ, ಯೋಬನು ಹೇಳುತ್ತಾನೆ, ಕರ್ತನ ದೀಪವು ನನ್ನ ಮೇಲಿದೆ, ನಾನು ಕತ್ತಲಲ್ಲೂ ಧೈರ್ಯವಾಗಿ ಸಂಚರಿಸುವೆನು. ದಾವೀದನು ಹೇಳುತ್ತಾನೆ, ಯೆಹೋವನೇ ನನ್ನ ದೀಪವು, ನನ್ನ ದೀಪವನ್ನು ಹೊತ್ತಿಸುವವನು ಆತನೇ. ಓ ಕರ್ತನೇ, ಕತ್ತಲಾದ ಜೀವಿತವನ್ನು ಬೆಳಕಾಗಿಸುವ ಆತನೇ, ಯೇಸುವಿನ ನಾಮದಲ್ಲಿ ಇವತ್ತು ಈ ಸಹೋದರಿಯ ಜೀವಿತವನ್ನು, ಇವರ ಕುಟುಂಬವನ್ನು, ಇವರ ಸೇವೆಯನ್ನು, ಇವರ ಕಾರ್ಯಗಳನ್ನು ಕತ್ತಲಲ್ಲಿ ಇರಿಸಬೇಡ, ಬದಲಾಗಿ ಬೆಳಕಿನಲ್ಲಿ, ಅಗಮ್ಯವಾದ ನಿನ್ನ ಬೆಳಕಿನಲ್ಲಿ ಇರಿಸಪ್ಪ. ಆಗ ನಷ್ಟವು ಹೋಗುತ್ತದೆ, ನೋವು ಇಲ್ಲದೆ ಹೋಗುತ್ತದೆ, ಕಣ್ಣೀರು ತೀರುತ್ತದೆ, ನಿನ್ನ ಕೃಪೆ ಯಾವಾಗಲೂ ನಮಗೆ ಲಭಿಸುತ್ತದೆ. ಅಪ್ಪ ದೇವರೇ, ಕರ್ತನೇ ಸ್ತೋತ್ರ. ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ವಂದನೆಗಳು, ಸ್ತುತಿ ಸ್ತೋತ್ರಗಳು. ಅಪ್ಪ, ಎಂದು ನಿಮ್ಮನ್ನು ಆರಾಧಿಸುವ ನಮಗೆ ನಿನ್ನ ಆಶೀರ್ವಾದ ಬೇಕು ದೇವರೇ. ನಿನ್ನ ಕರುಣೆ ಬೇಕು, ದಯೆ ಬೇಕು. ಓ ಕರ್ತನೇ, ನಿನಗೆ ಸ್ತೋತ್ರ, ನಿನಗೆ ವಂದನೆ, ಸ್ತೋತ್ರ. ಅಪ್ಪ, ಕೆಲವರ ಮಕ್ಕಳ ಜೀವಿತಗಳು ಕತ್ತಲಾಗಿದೆ, ಕೆಲವರ ಕುಟುಂಬಗಳು ವ್ಯಕ್ತಿಗಳ ಅಗಲುವಿಕೆಯಿಂದ ಕತ್ತಲಾಗಿದೆ. ಕೆಲವು ವ್ಯಕ್ತಿಗಳು ಕೆಟ್ಟ ಮಾರ್ಗಗಳನ್ನು ಅನುಸರಿಸುವುದರಿಂದ, ವಿಗ್ರಹಾರಾಧನೆಗಳಿಂದ ದೇವರೇ ಕತ್ತಲಾಗಿ ಹೋಗಿದೆಯಪ್ಪ. ಬೆಳಕು ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಕತ್ತಲು ಕತ್ತಲು ಕವಿದು, ಕಷ್ಟಗಳು ಕವಿದು, ಕಣ್ಣೀರುಗಳು ಕವಿದು, ಆ ಬೆಳಕಿನ ತೇಜಸ್ಸು, ಬೆಳಕಿನ ಆ ಹುಮ್ಮಸ್ಸು, ಆ ಬೆಳಕಿನ ಪ್ರಸನ್ನತೆ ಇಲ್ಲದೆ ಹೋಗಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತೇ ಕತ್ತಲೆ ಎಲ್ಲ ತೆಗೆಯಿರಿ. ಯೇಸುವಿನ ನಾಮದಲ್ಲಿ ಬೆಳಕಾದ ನೀವು ಇವರ ಜೀವಿತವನ್ನು ಬೆಳಗಿಸಿರಿ ಯೇಸಪ್ಪ. ನೀನು ಖಂಡಿತ ಕತ್ತಲೆಯ ಜೀವಿತವನ್ನು ಬೆಳಕು ಮಾಡುವ ದೇವರು. ಓ ಕರ್ತನೇ, ಆಮೇನ್. ಅನೇಕರ ಜೀವಿತಗಳ ಹಾಗೆ, ಬರ್ತಿಮೇಯನ ಜೀವಿತವನ್ನು ನೀನು ಮಾರ್ಪಡಿಸಿದ ಹಾಗೆ, ಓ ನಮ್ಮೆಲ್ಲರ ಜೀವಿತಗಳನ್ನು ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರು. ನಂಬಿ ಪ್ರಾರ್ಥಿಸುತ್ತೀರಾ ದೇವಜನವೇ? ಅನಾರೋಗ್ಯವೆಂಬ ಕತ್ತಲು, ಭಯವೆಂಬ ಕತ್ತಲು, ಸಾಲವೆಂಬ ಕತ್ತಲು, ಭವಿಷ್ಯದ ನಿರೀಕ್ಷೆ ಇಲ್ಲದ ಕತ್ತಲು,
ಕುಡುಕತನ, ಕೆಟ್ಟತನಗಳ ಕತ್ತಲು, ಅಪಾರ್ಥಗಳು, ಅನೈತಿಕತೆಗಳೆಂಬ ಕತ್ತಲು ನಿಮ್ಮ ಜೀವಿತಗಳನ್ನು ಕವಿದು ನಿಮ್ಮ ಜೀವಿತವನ್ನು ಹಾಳು ಮಾಡುತ್ತಿದ್ದರೆ, ಏಸು ಕ್ರಿಸ್ತನ ಪ್ರಭೆಯು ಇವತ್ತು ನಿಮ್ಮ ಜೀವಿತಗಳನ್ನು ಆಶೀರ್ವದಿಸಲಿ. ಮುಪ್ಪಿನ ಪ್ರಾಯದಲ್ಲಿ ಕಾಡುವ ಸಣ್ಣ ದೊಡ್ಡ ಸಮಸ್ಯೆಗಳು, ನಿಮ್ಮನ್ನು ಜನರು ಅಪಹಾಸ್ಯ ಮಾಡುವಂಥ ಕಾರ್ಯಗಳು ನಿಮ್ಮ ಜೀವಿತಗಳನ್ನು ಬಿಟ್ಟು ಹೋಗಲಿ ಇವತ್ತು. ಓ ದೇವಾ, ನನ್ನನ್ನು ಕರುಣಿಸುವಪ್ಪ, ನನ್ನ ಯಾತ್ರೆಯಲ್ಲಿ, ನನ್ನ ಜೀವಿತ ಯಾತ್ರೆಯಲ್ಲಿ ನೀನು ಬೆಳಕಾಗಿರಪ್ಪ ಎಂದು ಕೇಳಿಕೊಳ್ಳಿರಿ. ಕರ್ತನು ಖಂಡಿತವಾಗಿ ನಿಮ್ಮ ಜೀವಿತವನ್ನು ಮಾರ್ಪಡಿಸುವನು. ನೀನು ಲೋಕಕ್ಕೆ ಬೆಳಕಾಗಿದ್ದೀ ಎಂದು ಹೇಳಿದ ಹಾಗೆ ನಿನ್ನನ್ನು ಕರ್ತನು ಬೆಳಕಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅಂಧಕಾರವನ್ನು ತೆಗೆಯಲಿಕ್ಕೆ ಶಕ್ತನಾಗಿದ್ದಾನೆ. ದುರಾತ್ಮನ ಕ್ರಿಯೆಗಳನ್ನು ನಿಮ್ಮ ಜೀವಿತದಿಂದ ದೂರ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಿಂದೆ ಆತನ ಪಾದ ಸನ್ನಿಧಿಗೆ ಸಮರ್ಪಣೆ ಮಾಡಿರಿ. ಬೆಳಕಾದ ದೇವರೇ, ನನ್ನ ದೀಪವಾದ ದೇವರೇ, ನನ್ನ ದೀಪವನ್ನು ಒತ್ತಿಸುವವನೇ, ನೀನು ನನ್ನ ಜೀವಿತದಲ್ಲಿ ಬಾಪಾ ಎಂದು ಪ್ರಾರ್ಥನೆ ಮಾಡಿರಿ. ಆತನು ತಾನೇ ಖಂಡಿತವಾಗಿಯೂ ನಿಮ್ಮ ಜೀವಿತಗಳನ್ನು ಬೆಳಗಿಸುವ ದೇವರಾಗಿ ಆತನು ನಿಮ್ಮ ಜೀವಿತಗಳನ್ನು ಕರುಣಿಸುತ್ತಾರೆ. ಓ ದೇವಾ, ಸ್ತೋತ್ರ ಅಪ್ಪ. ನೀವು ಬೆಳಕಾಗಿರುವುದರಿಂದ ನಾವು ನಿಮ್ಮ ಹಾಗೆ ಬೆಳಕಾಗಿರುವುದಕ್ಕೆ ನೀನು ಆಶಿಸುತ್ತಿ. ಇವರ ಜೀವಿತಗಳನ್ನು ಬೆಳಕಾಗಿ ರೂಪಾಂತರಪಡಿಸು. ನಿನ್ನ ನಾಮ ಮಹತ್ವವನ್ನು ಗೋಚರಪಡಿಸು. ಈ ದಿನವೆಲ್ಲ ಜೊತೆಯಲ್ಲಿರಿಯಪ್ಪ. ಆರೋಗ್ಯ ಬೇಕಾದವರಿಗೆ ಆರೋಗ್ಯ, ಸಮಾಧಾನ ಬೇಕಾದವರಿಗೆ ಸಮಾಧಾನ, ಧೈರ್ಯ ಬೇಕಾದವರಿಗೆ ಧೈರ್ಯ, ಕುಟುಂಬದಲ್ಲಿ ಅನ್ಯೂನ್ಯತೆ, ಕ್ಷಮೆ, ಪ್ರೀತಿ, ಶಾಂತಿ, ಧೈರ್ಯ ಎಲ್ಲವನ್ನು ಅನುಗ್ರಹಿಸಿಕೊಟ್ಟು ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಕುಟುಂಬಸ್ಥರನ್ನು ಆಶೀರ್ವದಿಸು. ಮಾಡುವ ಕೆಲಸಗಳನ್ನು, ಪ್ರಯಾಣಗಳನ್ನು ಕನಿಕರಿಸು. ನಿನ್ನ ಚಿತ್ತವನ್ನು, ಉದ್ದೇಶ ಮಾರ್ಗಗಳನ್ನು ನೆರವೇರಿಸು. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮ ಜೀವಿತದಲ್ಲಿ ಕತ್ತಲಾದ ನಮ್ಮ ಜೀವಿತವನ್ನು ಬೆಳಕಾಗಿ ಮಾರ್ಪಡಿಸುವ, ಲೋಕಕ್ಕೆ ಬೆಳಕಾಗಿರುವಂಥ ರಕ್ಷಕನಾದ ಯೇಸುವಿನ ಮೊದಲ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಧನ್ಯವಾದ. ನೀವೆಲ್ಲರೂ ಇದುವರೆಗೂ ವಾಕ್ಯವನ್ನು ಕೇಳಿದ್ದೀರಾ. ಕರ್ತನು ತಾನೇ ನಿಮ್ಮನ್ನು ಬೆಳಕಾಗಿ ರೂಪಾಂತರಪಡಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್, ಆಮೇನ್.